ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 2/1/2024 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ದೇಹಿ ಅಭಿಮಾನಿಯಾಗಿರಿ, ಆಗ ವಿಕಲ್ಪಗಳು ಸಮಾಪ್ತಿಯಾಗ್ತವೆ. ಯಾವುದೇ ಮಾತಿನಿಂದ ಭಯವಾಗುವುದಿಲ್ಲ. ನೀವು ಚಿಂತೆಯಿಂದ ನಿಶ್ಚಿಂತರಾಗ್ತೀರಿ. ಶಿವ ಭಗವಾನು ವಾಚ. ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸಿದರೆ, ಆತ್ಮೀಯ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ. ಪರಮಪಿತ ಪರಮಾತ್ಮನಿಗೆ ಆತ್ಮೀಯ ತಂದೆ ಎಂದು ಹೇಳಲಾಗ್ತದೆ. ತಾವು ಮಕ್ಕಳು ಅಕಾಲ ಮೂರ್ತಿಯಾಗಿದ್ದೀರಿ. ತಾವು ಸಿಖ್ ಜನಾಂಗದವರಿಗೂ ಸಹ ಚೆನ್ನಾಗಿ ತಿಳಿಸಬಹುದು. ಇದನ್ನು ಯಾವುದೇ ಧರ್ಮದವರಿಗಾಗಲಿ ಬಹಳ ಚೆನ್ನಾಗಿ ತಿಳಿಸಬಹುದು. ಈ ವೃಕ್ಷ ನಿಧಾನವಾಗಿ ವೃದ್ಧಿ ಹೊಂದುತ್ತದೆ ಎಂದು ತಂದೆ ತಿಳಿಸ್ತಾರೆ. ಹೇಗೆ ಡ್ರಾಮಾ ಹೇನಿನ ರೀತಿ ನಡೆಯುತ್ತದೆಯೋ ಹಾಗೆಯೇ ವೃಕ್ಷವೂ ಸಹ ನಿಧಾನವಾಗಿ ವೃದ್ಧಿಯಾಗ್ತದೆ. ವೃದ್ಧಿಯಾಗುವುದರಲ್ಲಿ ಇಡೀ ಕಲ್ಪವೇ ಹಿಡಿಸುತ್ತದೆ. ಈಗ ನಿಮ್ಮದು ಹೊಸ ವೃಕ್ಷವಾಗಿದೆ. ತಾವು ಮಕ್ಕಳಿಗೂ ಸಹ ಆಯುಸ್ಸು ಆಗ್ತದೆ. 5000 ವರ್ಷಗಳಿಂದ ತಾವು ಸುತ್ತು ಹಾಕಿದ್ದೀರಿ. ಹೇನಿನ ರೀತಿಯಲ್ಲಿ ಈ ಚಕ್ರ ನಡೀತದೆ. ಮೊಟ್ಟ ಮೊದಲು ಆತ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ಕಷ್ಟದ ಮಾತಾಗಿದೆ. ತಂದೆ ತಿಳಿದುಕೊಂಡಿದ್ದಾರೆ. ನಾಟಕದ ಅನುಸಾರವಾಗಿ ನಿಧಾನವಾಗಿ ವೃಕ್ಷ ವೃದ್ಧಿಯಾಗ್ತದೆ. ಏಕೆಂದರೆ ಮಾಯೆಯ ವಿರೋಧವಿದೆ. ಈ ಸಮಯದಲ್ಲಿ ಅದರ ರಾಜ್ಯವಿದೆ. ಮತ್ತೆ ರಾವಣನೇ ಇರುವುದಿಲ್ಲ. ತಾವು ಮಕ್ಕಳು ಮೊದಲು ಆತ್ಮಾಭಿಮಾನಿಗಳಾಗಿರಬೇಕು. ಆತ್ಮಾಭಿಮಾನಿ ಮಕ್ಕಳು ಬಹಳ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಹಾಗೂ ಬಹಳ ಖುಷಿಯಲ್ಲಿಯೂ ಇರ್ತಾರೆ. ಬುದ್ಧಿಯಲ್ಲಿ ವ್ಯರ್ಥ ವಿಕಲ್ಪಗಳು ಬರುವುದಿಲ್ಲ. ಅಂದರೆ ತಾವು ಮಾಯೆಯ ಮೇಲೆ ವಿಜಯ ಗಳಿಸಿದಾಗ ಮತ್ತೆ ನಿಮ್ಮನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ಅಂಗದನ ಉದಾಹರಣೆ ಇದೆಯಲ್ಲವೇ? ಆದ್ದರಿಂದ ನಿಮಗೆ ಮಹಾವೀರ ಎಂದು ಹೆಸರನ್ನಿಡಲಾಗಿದೆ. ಈಗಂತೂ ಒಬ್ಬರೂ ಮಹಾವೀರರಿಲ್ಲ. ಮಹಾವೀರರು ಅಂತಿಮದಲ್ಲಾಗ್ತಾರೆ. ಅದು ಸಹ ನಂಬರ್ ವಾರ್. ಯಾರು ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆಯೋ ಅವರನ್ನು ಮಹಾವೀರರ ಸಾಲಿನಲ್ಲಿಡುತ್ತಾರೆ. ಈಗ ವೀರರಾಗಿದ್ದಾರೆ, ಅಂತಿಮದಲ್ಲಿ ಮಹಾವೀರರಾಗ್ತಾರೆ. ಸ್ವಲ್ಪವೂ ಸಂಶಯ ಬರಬಾರದು. ಕೆಲವರಂತೂ ಬಹಳ ಅಹಂಕಾರದಲ್ಲಿ ಬರ್ತಾರೆ. ಯಾರನ್ನೂ ಲೆಕ್ಕಿಸುವುದಿಲ್ಲ. ಇದರಲ್ಲಂತೂ ಯಾರಿಗಾದರೂ ಬಹಳ ನಿರ್ಮಾಣತೆಯಿಂದ ತಿಳಿಸಬೇಕು. ಅಮೃತಸರದಲ್ಲಿ ಸಿಕ್ಕರಿಗೂ ಸಹ ತಾವು ಸರ್ವಿಸ್ ಮಾಡಬಹುದು. ಸಂದೇಶವನ್ನಂತೂ ಎಲ್ಲರಿಗೂ ತಿಳಿಸಲೇಬೇಕಾಗ್ತದೆ. ತಂದೆಯ ನೆನಪು ಮಾಡುವುದರಿಂದ ಆತ್ಮದ ತುಕ್ಕು ಬಿಡುತ್ತದೆ. ಆ ಜನಗಳು ಹೇಳ್ತಾರೆ, ಸಾಹೇಬನನ್ನು ಜಪಿಸಿ. ಸಾಹೇಬನ ಮಹಿಮೆ ಇದೆ. ಏಕ್ ಓಂಕಾರ ಸತ್ನಾಮ್ ಅಕಾಲಮೂರ್ತಿ. ಈಗ ಅಕಾಲಮೂರ್ತಿ ಯಾರು? ಹೇಳ್ತಾರೆ, ಸದ್ಗುರು ಅಕಾಲಮೂರ್ತಿಯಾಗಿದ್ದಾರೆ. ಅಕಾಲಮೂರ್ತಿಯಂತೂ ಆತ್ಮವಾಗಿದೆಯಲ್ಲವೇ? ಅದನ್ನೆಂದಿಗೂ ಸಹ ಮೃತ್ಯು ಕಬಳಿಸಲು ಸಾಧ್ಯವಿಲ್ಲ. ಆತ್ಮಕ್ಕೆ ಪಾತ್ರ ಸಿಕ್ಕಿದೆ ಎಂದಾಗ ಅದು ಪಾತ್ರವನ್ನು ಅಭಿನಯಿಸಲೇಬೇಕು. ಅದನ್ನು ಮೃತ್ಯು ಹೇಗೆ ಕಬಳಿಸ್ತದೆ? ಶರೀರವನ್ನು ಕಬಳಿಸಬಹುದು. ಆತ್ಮವಂತೂ ಅಕಾಲಮೂರ್ತಿಯಾಗಿದೆ. ತಾವು ಸಿಕ್ಕರ ಬಳಿ ಹೋಗಿ ಭಾಷಣ ಮಾಡಬಹುದು. ಹೇಗೆ ಗೀತೆಯವರು ಸಹ ಭಾಷಣ ಮಾಡ್ತಾರೆ. ತಾವು ಮಕ್ಕಳಿಗೆ ಗೊತ್ತಿದೆ, ಭಕ್ತಿ ಮಾರ್ಗದ ಅನೇಕ ಸಾಮಗ್ರಿಗಳಿವೆ. ಜ್ಞಾನವಂತವು ಸ್ವಲ್ಪವೂ ಇಲ್ಲ. ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ. ಮನುಷ್ಯರಿಗೆ ಜ್ಞಾನವಂತರು ಎಂದು ಹೇಳುವುದಿಲ್ಲ. ದೇವತೆಗಳು ಸಹ ಮನುಷ್ಯರಲ್ಲವೇ? ಆದರೆ ದೈವಿ ಗುಣವಿದೆ. ಆದ್ದರಿಂದ ದೇವತೆ ಎನ್ನಲಾಗ್ತದೆ. ಅವರಿಗೂ ಸಹ ತಂದೆಯಿಂದಲೇ ಆಸ್ತಿ ಸಿಕ್ಕಿತ್ತು. ತಾವು ಸಹ ಈ ರಾಜಯೋಗದಿಂದ ವಿಶ್ವದ ಮಾಲೀಕರಾಗುತ್ತಿದ್ದೀರಿ. ಸದ್ಗುರು ಅಕಾಲ ಎಂದು ಹೇಳಲಾಗ್ತದೆಯಲ್ಲವೇ? ಸತ್ಯವಂತೂ ಒಬ್ಬ ತಂದೆಯೇ ಆಗಿದ್ದಾರೆ. ಅವರೇ ಪತಿತ ಪಾವನನಾಗಿದ್ದಾರೆ. ಇಬ್ಬರು ತಂದೆಯರದ್ದು ಪರಿಚಯ ಕೊಡಬೇಕು. ತಮಗೆ ಭಾಷಣ ಮಾಡಲು 2 ನಿಮಿಷ ಸಿಕ್ಕಿದರೂ ಸಹ ಬಹಳಷ್ಟಾಯಿತು.
1 ನಿಮಿಷ 1 ಸೆಕೆಂಡ್ ಸಿಕ್ಕಿದರೂ ಬಹಳಷ್ಟಾಯಿತು. ಯಾರಿಗೆ ಕಲ್ಪದ ಮೊದಲು ಬಾಣ ನಾಟಿತ್ತೋ ಅವರಿಗೆ ನಾಟ್ತದೆ. ಯಾವುದೇ ದೊಡ್ಡ ವಿಚಾರವಲ್ಲ, ಕೇವಲ ಸಂದೇಶವನ್ನು ಕೊಡಬೇಕು. ತಂದೆ ತಿಳಿಸ್ತಾರೆ, ಗುರುನಾನಕರು ಬರ್ತಾರೆ ಎಂದು ತಿಳಿಯಿರಿ. ಅವರು ತಾವು ಮನೆಗೆ ವಾಪಸ್ಸು ಹೋಗಬೇಕು, ಅದಕ್ಕಾಗಿ ಪವಿತ್ರರಾಗಬೇಕೆಂದು ಸಂದೇಶವನ್ನೇನೂ ಕೊಡುವುದಿಲ್ಲ. ಪವಿತ್ರ ಆತ್ಮರು ಮೇಲಿಂದ ಬರ್ತಾರೆ, ಅವರ ಧರ್ಮದ ವೃದ್ಧಿಯಾಗ್ತದೆ, ಬರುತ್ತಲೇ ಇರ್ತಾರೆ. ವಾಸ್ತವದಲ್ಲಿ ಸದ್ಗತಿದಾತನಂತೂ ಯಾವುದೇ ಮನುಷ್ಯರಾಗಲು ಸಾಧ್ಯವಿಲ್ಲ. ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಮನುಷ್ಯರು ಮನುಷ್ಯರೇ, ನಂತರ ಇವರು ಇಂತಹ ಧರ್ಮದವರೆಂದು ತಿಳಿಸಲಾಗ್ತದೆ. ತಂದೆ ತಿಳಿಸಿದ್ದಾರೆ, ತಾವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ, ಪವಿತ್ರರಾಗಿ. ಗುರುನಾನಕರು ತಿಳಿಸಿದ್ದಾರೆ, ಕೊಳಕಾದ ಬಟ್ಟೆಯನ್ನು ಪರಮಾತ್ಮನೇ ಸ್ವಚ್ಛ ಮಾಡಲು ಸಾಧ್ಯ, ಪವಿತ್ರರಾಗಿ. ಇದು ಸಹ ಶಾಸ್ತ್ರವನ್ನು ಮಾಡುವವರು ನಂತರ ಬರೆದಿದ್ದಾರೆ. ಮೊದಲಂತೂ ಬಹಳ ಕಡಿಮೆ ಇರ್ತಾರೆ. ಈ ಜ್ಞಾನವನ್ನೂ ಸಹ ತಂದೆ ನಿಮಗೆ ಈಗ ಕೊಡ್ತಾರೆ. ನಂತರ ಶಾಸ್ತ್ರವಂತೂ ಕೊನೆಯಲ್ಲೇ ಆಗ್ತದೆ. ಸತ್ಯಯುಗದಲ್ಲಿ ಶಾಸ್ತ್ರವಿರುವುದಿಲ್ಲ. ತಂದೆಯ ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗ್ತವೆ. ವಿನಾಶವಾಗಲೇಬೇಕು ಎನ್ನುವುದನ್ನು ಮೊದಲು ತಿಳಿಸಿ. ಅವರನ್ನು ಕೇಳಬೇಕು, ಸರ್ವವ್ಯಾಪಿ ಎಂದು ಯಾರಿಗೆ ಹೇಳ್ತೀರಿ? ಏಕ್ ಓಂಕಾರ ಎಂದು ಅವರಿಗೆ ಮಹಿಮೆ ಹಾಡುತ್ತೀರಲ್ಲವೇ? ಅಂದಾಗ ಅವರು ತಂದೆಯಾದರಲ್ಲವೇ? ಅವರು ಮಕ್ಕಳು, ನಾವು ಸಹ ಅಕಾಲ ಮೂರ್ತಿಗಳಾಗಿದ್ದೇವೆ. ಇದು ನಮ್ಮ ಸಿಂಹಾಸನವಾಗಿದೆ. ನಾವು ಒಂದು ಸಿಂಹಾಸನ ಬಿಟ್ಟು ಇನ್ನೊಂದರಲ್ಲಿ ಕುಳಿತಿದ್ದೇವೆ. 84 ಸಿಂಹಾಸನಗಳ ಮೇಲೆ ಕುಳಿತುಕೊಳ್ಳುತ್ತೇವೆ. ಈಗ ಇದು ಹಳೆಯ ಜಗತ್ತು. ಎಷ್ಟೊಂದು ಗಲಾಟೆ ಇದೆ. ಸತ್ಯಯುಗದಲ್ಲಿ ಈ ಮಾತುಗಳಿರುವುದಿಲ್ಲ. ಅಲ್ಲಂತೂ ಒಂದೇ ಧರ್ಮವಿರ್ತದೆ. ತಂದೆ ತಮಗೆ ವಿಶ್ವದ ಚಕ್ರಾಧಿಪತ್ಯವನ್ನು ಕೊಡ್ತಾರೆ. ನಿಮ್ಮ ಮೇಲೆ ದಾಳಿ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ದ್ವಾಪರದಿಂದ ಧರ್ಮಸ್ಥಾಪಕರು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಲು ಬರ್ತಾರೆ. ಅವರ ಧರ್ಮ ಯಾವಾಗ ವೃದ್ಧಿಯಾಗ್ತದೆ, ಶಕ್ತಿಶಾಲಿಯಾಗ್ತದೆ, ಆಗ ಯುದ್ಧದ ಮಾತು ಬರ್ತದೆ. ಇಸ್ಲಾಮಿಯವರು ಸಹ ಮೊದಲು ಎಷ್ಟು ಕಡಿಮೆ ಇರ್ತಾರೆ. ನಿಮ್ಮ ಧರ್ಮವಂತೂ ಇಲ್ಲಿ ಸ್ಥಾಪನೆಯಾಗ್ತಿದೆ. ಅವರು ದ್ವಾಪರದಲ್ಲಿ ಬರ್ತಾರೆ. ಆ ಸಮಯದಲ್ಲಿಯೇ ಧರ್ಮ ಸ್ಥಾಪನೆಯಾಗ್ತದೆ. ನಂತರ ಒಬ್ಬರ ಹಿಂದೆ ಒಬ್ಬರು ಬರ್ತಾರೆ. ಇದು ಬಹಳ ತಿಳಿದುಕೊಳ್ಳುವ ವಿಚಾರಗಳಾಗಿವೆ. ಕೆಲವರು ಡ್ರಾಮಾನುಸಾರವಾಗಿ ಏನನ್ನೂ ಧಾರಣೆ ಮಾಡುವುದಿಲ್ಲ. ತಂದೆ ಹೇಳ್ತಾರೆ, ಅವಶ್ಯವಾಗಿ ಅವರ ಪದವಿ ಕಡಿಮೆ ಇರಬಹುದು. ಇದು ಯಾವುದೇ ಶಾಪವಿಲ್ಲ. ಮಹಾವೀರರದ್ದೇ ಮಾಲೆಯಾಗ್ತದೆ. ಡ್ರಾಮಾನುಸಾರ ಎಲ್ಲರೂ ಒಂದೇ ರೀತಿ ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ. ಮೊದಲು ಮಾಡಿರಲಿಲ್ಲ, ಮತ್ತೆ ನಮ್ಮ ದೋಷವೇನಿದೆ ಎಂದು ಕೇಳ್ತಾರೆ. ತಂದೆ ಹೇಳ್ತಾರೆ, ನಿಮ್ಮದು ಯಾವುದೇ ದೋಷವಿಲ್ಲ. ಅದೃಷ್ಟದಲ್ಲಿಲ್ಲವೆಂದರೆ ತಂದೆ ತಾವೇ ಏನು ಮಾಡುತ್ತಾರೆ? ತಂದೆ ತಾನೇ ಏನು ಮಾಡ್ತಾರೆ? ಯಾರ್ಯಾರು ಯಾವ ಯಾವ ಪದವಿಗೆ ಯೋಗ್ಯರೆಂದು ತಿಳಿದುಕೊಳ್ಳಬಹುದು. ಸಿಕ್ಕರಿಗೂ ಸಹ ತಿಳಿಸಬಹುದು. ಸಾಹೇಬನನ್ನು ಸ್ಮರಿಸಿದರೆ ಸುಖ ಶಾಂತಿ ಸಿಗುವುದು. ಯಾವಾಗ ಅವರ ಧರ್ಮದ ಸ್ಥಾಪನೆಯಾಗುತ್ತದೆಯೋ ಆಗ ಅವರಿಗೆ ಸುಖ ಸಿಗ್ತದೆ. ಈಗಂತೂ ಎಲ್ಲರೂ ಕೆಳಗಡೆ ಬಂದಿದ್ದಾರೆ. ತಮಗೆ ಗೊತ್ತಿದೆ, ಸದ್ಗುರು ಅಕಾಲ್. ಮತ್ತೆ ಗುರುವೆಂದು ಯಾರಿಗೆ ಹೇಳ್ತೀರಿ? ಸದ್ಗತಿ ಕೊಡುವ ಗುರು ಒಬ್ಬರೇ ಆಗಿದ್ದಾರೆ. ಭಕ್ತಿ ಕಲಿಸುವವರು ಅನೇಕ ಗುರುಗಳು ಬೇಕು. ಜ್ಞಾನ ಕಲಿಸುವಂಥವರು ಒಬ್ಬ ತಂದೆಯಾಗಿದ್ದಾರೆ. ತಾವು ಬಳೆಯನ್ನು ಹಾಕಿಕೊಳ್ಳುತ್ತೀರೋ ಅದು ಸಹ ಪವಿತ್ರತೆಯ ಚಿಹ್ನೆಯಾಗಿದೆ ಎಂಬುದನ್ನು ನೀವು ಮಾತೆಯರು ಅವರಿಗೆ ತಿಳಿಸಿ. ನೀವು ಹೇಳುವುದನ್ನು ಅವರು ಒಪ್ಪಿಕೊಳ್ತಾರೆ. ಏಕೆಂದರೆ ತಾವು ಮಾತೆಯರೇ ಸ್ವರ್ಗದ ಬಾಗಿಲನ್ನು ತೆರೀತೀರಿ. ತಾವು ಮಾತೆಯರಿಗೆ ಈಗ ಜ್ಞಾನದ ಕಲಶ ಸಿಕ್ಕಿದೆ. ಇದರಿಂದ ಎಲ್ಲರ ಸದ್ಗತಿಯಾಗ್ತದೆ. ತಾವು ಮಕ್ಕಳೀಗ ತಮ್ಮನ್ನು ಮಹಾವೀರರೆಂದು ಹೇಳಿಕೊಳ್ತೀರಿ. ನಾವು ಗೃಹಸ್ಥ ವ್ಯವಹಾರದಲ್ಲಿರ್ತಾ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ಹೇಳಬಹುದು. ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಈ ಜಟೆಯೂ ಸಹ ಪವಿತ್ರತೆಯ ಗುರುತಾಗಿದೆ. ಅಕಾಲ ಮೂರ್ತಿ ಪತಿತ ಪಾವನ ತಂದೆಯ ಮಹಿಮೆಯನ್ನು ಪೂರ್ಣ ಮಾಡಬೇಕು. ಸಾಧು ಸನ್ಯಾಸಿಗಳು ಪರಮಾತ್ಮಾಯ ನಮಃ ಎಂದು ಹೇಳ್ತಾರೆ, ಮತ್ತೆ ಸರ್ವವ್ಯಾಪಿ ಎಂದು ಹೇಳ್ತಾರೆ. ಇದು ತಪ್ಪಾಗಿದೆ. ತಾವು ತಂದೆಯ ಮಹಿಮೆಯನ್ನು ಚೆನ್ನಾಗಿ ಮಾಡಿ ಹೇಗೆ ರಾಮ ಎಂದು ಹೇಳೋದರಿಂದ ತಾವು ಪಾರಾಗ್ತಿರಿ ಎಂಬ ಕಥೆ ಇದೆ. ಹಾಗೆಯೇ ತಂದೆಯ ಮಹಿಮೆಯಿಂದ ತಾವು ಶೀತಲರಾಗ್ತಿರಿ. ತಂದೆಯೂ ಸಹ ಹೇಳ್ತಾರೆ, ತಂದೆಯನ್ನು ನೆನಪು ಮಾಡೋದರಿಂದ ವಿಷಯ ಸಾಗರದಿಂದ ಪಾರಾಗ್ತಿರಿ. ತಾವೆಲ್ಲರೂ ಮುಕ್ತಿಗೆ ಹೋಗಲೇಬೇಕು. ತಾವು ಅಮೃತಸರದಲ್ಲಿ ಭಾಷಣ ಮಾಡಿ ತಾವು ಸದ್ಗುರು ಅಕಾಲ ಮೂರ್ತಿ ಎಂದು ಹೇಳುತ್ತೀರಿ. ಆದರೆ ಈಗ ಅವರು ಹೇಳ್ತಾರೆ, ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ತಂದೆಯನ್ನು ನೆನಪು ಮಾಡೋದರಿಂದ ಪಾಪ ಭಸ್ಮವಾಗ್ತದೆ. ಅಂತ್ಯಮತಿ ಸೋಗತಿ ಆಗ್ತದೆ.
ಶಿವ ತಂದೆ ಅಕಾಲ ಮೂರ್ತಿ ನಿರಾಕಾರನಾಗಿದ್ದಾರೆ. ತಾವಾತ್ಮಗಳು ನಿರಾಕಾರಿಯಾಗಿದ್ದೀರಿ. ತಂದೆ ಹೇಳ್ತಾರೆ, ನನ್ನ ಶರೀರವಂತೂ ಇಲ್ಲ, ನಾನು ಬಾಡಿಗೆ ತೆಗೆದುಕೊಳ್ತೇನೆ. ನಾನು ಬರುವುದೇ ಪತಿತ ಜಗತ್ತಿನಲ್ಲಿ. ರಾವಣನ ಮೇಲೆ ವಿಜಯಿಗಳನ್ನಾಗಿ ಮಾಡಲು ಇಲ್ಲಿಯೇ ಆದೇಶ ಕೊಡ್ತೇನೆ. ಏಕೆಂದರೆ ಪತಿತ ಪ್ರಪಂಚದಲ್ಲಿಯೇ ಪತಿತರಾಗ್ತೀರಿ. ಹೊಸ ಪ್ರಪಂಚದಲ್ಲಿ ಒಂದೇ ದೇವಿ ದೇವತಾ ಧರ್ಮವಿರ್ತದೆ. ಆ ಸಮಯದಲ್ಲಿ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿರ್ತಾರೆ. ನಂತರ ನಂಬರ್ 1 ಸತೋ ರಜೋ ತಮೋದಲ್ಲಿ ಬರ್ತಾರೆ. ಯಾರಿಗೆ ಬಹಳ ಸುಖ ಸಿಗುತ್ತದೆಯೋ ಅವರು ಬಹಳ ದುಃಖವೂ ಸಿಗ್ತದೆ. ತಾವು ಎಲ್ಲರಿಗೂ ತಂದೆಯ ಸಂದೇಶ ಕೊಡಿ, ತಂದೆಯ ನೆನಪು ಮಾಡಿದರೆ ಮನೆಗೆ ತಲುಪ್ತೀರಿ. ಯಾವಾಗ ವೃಕ್ಷ ಪೂರ್ಣವಾಗುತ್ತದೆಯೋ ಆಗ ಎಲ್ಲರ ಸದ್ಗತಿಯಾಗ್ತದೆ, ಎಲ್ಲರೂ ಬರ್ತಾರೆ. ಈ ರೀತಿ ತಾವು ಸಹ ಬಹಳ ಪ್ರೀತಿ ಹಾಗೂ ಧೈರ್ಯದಿಂದ ತಿಳಿಸಿ. ತಾವು ಚಿತ್ರವನ್ನು ತೆಗೆದುಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ವಾಸ್ತವದಲ್ಲಿ ಚಿತ್ರಗಳು ಹೊಸಬರಿಗಾಗಿರುವುದು. ತಾವು ಯಾವುದೇ ಧರ್ಮದವರಿಗಾದರೂ ತಿಳಿಸಬಹುದು. ಆದರೆ ಮಕ್ಕಳಲ್ಲಿ ಬಾಣ ನಾಟುವಷ್ಟು ಯೋಗವಿಲ್ಲ. ಹೇಳ್ತಾರೆ, ಬಾಬಾ ನಾವು ಸೋತು ಹೋಗ್ತೇವೆ ಎಂದು. ಮಾಯೆ ಒಂದೇ ಬಾರಿ ಮುಖವನ್ನು ಕಪ್ಪು ಮಾಡುತ್ತದೆ. ನಾವು ದೇವತೆಗಳಾಗಿದ್ದೇವೆಂಬುದು ಅವರಿಗೆ ಗೊತ್ತೇ ಆಗುವುದಿಲ್ಲ. ಈ ಸಮಯದಲ್ಲಿ ಅಸುರರಾಗಿದ್ದೇವೆ. ಈಗ ತಂದೆ ತಿಳಿಸ್ತಾರೆ, ಸ್ವಯಂ ಅನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ. ತಂದೆಯ ಸಂದೇಶ ಎಲ್ಲರಿಗೂ ಕೊಡುತ್ತೀರಿ. ಚಲನಚಿತ್ರದ ಸ್ಲೈಡ್ನಲ್ಲಿಯೂ ಬರೆಯಿರಿ. ತ್ರಿಮೂರ್ತಿ ಪರಮಪಿತ ಪರಮಾತ್ಮ ಶಿವ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶವಾಗ್ತದೆ. ಅಥವಾ ಮುಕ್ತಿ ಜೀವನ್ಮುಕ್ತಿ ಪಡಿತೀರಿ. ಸಂದೇಶವಂತೂ ಎಲ್ಲರಿಗೂ ಕೊಡಬೇಕಲ್ಲವೇ? ಸ್ಲೈಡ್ಸ್ ಸಹ ಸಿದ್ಧವಾಗಬೇಕಿದೆ. ಮನ್ಮನಾಭವದ ಒಂದು ವಶೀಕರಣ ಮಂತ್ರವನ್ನು ಎಲ್ಲರಿಗೂ ಕೊಡಿ. ಈ ವಿದ್ಯೆಯಲ್ಲಿ ತಡವಾಗುವುದಿಲ್ಲ. ಮುಂದೆ ಹೋದಂತೆ ಎಲ್ಲರೂ ಅರ್ಥ ಮಾಡಿಕೊಳ್ತಾರೆ. ಯಾವುದೇ ಚಿಂತೆಯ ಮಾತಿಲ್ಲ. ನಿಶ್ಚಿಂತರಂತೂ ಆಗಲೇಬೇಕಾಗಿದೆ. ಮನುಷ್ಯರನ್ನು ನೋಡಿ ಮೃತ್ಯುವಿಗೆ ಎಷ್ಟೊಂದು ಭಯ ಪಡ್ತಾರೆ. ಆದರೆ ಇಲ್ಲಿ ಭಯಪಡುವ ಮಾತೇ ಇಲ್ಲ. ತಾವು ಹೇಳ್ತೀರಿ, ಈಗ ಮೃತ್ಯು ಬರಬಾರದು. ಈಗ ನಾವು ಪರೀಕ್ಷೆಯನ್ನು ಎಲ್ಲಿ ಪೂರ್ಣ ಮಾಡಿದ್ದೇವೆ? ಈಗ ಯಾತ್ರೆಯನ್ನು ಪೂರ್ಣ ಮಾಡಿಲ್ಲವೆಂದರೆ ಏಕೆ ಶರೀರವನ್ನು ಬಿಡಬೇಕು? ಇಂತಹ ಮಧುರ ಮಾತುಗಳನ್ನು ತಂದೆಯ ಜೊತೆ ಮಾತನಾಡಬೇಕು. ಬಹಳ ಒಳ್ಳೆಯ ಅಭ್ಯಾಸವಾಗ್ತದೆ. ಇಲ್ಲಿ ಚಿತ್ರದ ಮುಂದೆ ಬಂದು ಕುಳಿತುಕೊಳ್ಳಿ. ತಮಗೆ ಗೊತ್ತಿದೆ, ನಮಗೆ ತಂದೆಯಿಂದ ವಿಶ್ವದ ರಾಜ್ಯಭಾಗ್ಯ ಸಿಗ್ತದೆ ಎಂದ ಮೇಲೆ ಅಂತಹ ತಂದೆಯನ್ನು ಬಹಳ ನೆನಪು ಮಾಡಬೇಕಲ್ಲವೇ? ನೆನಪು ಮಾಡದಿದ್ದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ತಂದೆಗಂತೂ ನಾವು ಇಂಥವರಾಗುತ್ತೇವೆಂದು ನೆನಪಾಯಿತು. ಅಂದ ಮೇಲೆ ನಾವು ಇಂಥವರಾಗುತ್ತೇವೆಂದು ಬಹಳ ಖುಷಿಯಾಗ್ತದೆ. ನೋಡುತ್ತಿದ್ದಂತೆಯೇ ನಶೆ ಏರ್ತದೆ. ನೀವು ಸಹ ಈ ರೀತಿ ಆಗಬೇಕಾಗಿದೆ. ತಂದೆಯೇ, ನಾವು ನಿಮ್ಮನ್ನು ನೆನಪು ಮಾಡಿ ಈ ರೀತಿ ಖಂಡಿತ ಆಗ್ತೇವೆ, ಬೇರೆ ಇನ್ನೇನೂ ಕೆಲಸವಿಲ್ಲ ಎಂದರೆ ಚಿತ್ರಗಳ ಮುಂದೆ ಬಂದು ಕುಳಿತು ಬಿಡಿ. ತಂದೆಯ ಮೂಲಕ ನಮಗೆ ಈ ಆಸ್ತಿ ಸಿಗ್ತದೆ ಎಂಬುದನ್ನು ಪಕ್ಕಾ ಮಾಡಿಕೊಳ್ಳಬೇಕು. ಈ ಯುಕ್ತಿಯೇನು ಕಡಿಮೆ ಇಲ್ಲ. ಆದರೆ ಅದೃಷ್ಟದಿಲ್ಲ ಅಂದರೆ ನೆನಪು ಮಾಡುವುದಿಲ್ಲ. ತಂದೆ ಹೇಳ್ತಾರೆ, ಇಲ್ಲಿಗೆ ಬಂದ ಮೇಲೆ ಬಹಳ ಅಭ್ಯಾಸ ಮಾಡಿ. ಯಾವುದೆಲ್ಲ ಗ್ರಹಚಾರಗಳಿದೆಯೋ ಅದೆಲ್ಲವೂ ಇಳಿದು ಹೋಗ್ತದೆ. ಏಣಿ ಚಿತ್ರದ ಬಗ್ಗೆಯೂ ಈ ವಿಚಾರ ಮಾಡಿ. ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಶ್ರೀಮತದಂತೆ ನಡೆಯುವುದಿಲ್ಲ. ಈ ತಂದೆ ದಾರಿ ತೋರಿಸ್ತಾರೆ, ಮಾಯೆ ತುಂಡರಿಸ್ತದೆ. ತಂದೆ ಬಹಳ ಯುಕ್ತಿಗಳನ್ನು ತಿಳಿಸ್ತಾರೆ. ತಂದೆ ಮತ್ತು ಆಸ್ತಿಯ ನೆನಪು ಮಾಡುತ್ತೀರಿ. ಅತೀಂದ್ರಿಯ ಸುಖವನ್ನು ಗೋಪಗೋಪಿಯರಿಂದ ಕೇಳಿ ಎಂದು ಹೇಳ್ತಾರೆ. ಯಾರಿಗೆ ನಿಶ್ಚಯವಿದೆಯೋ ಅವರು ತಂದೆಯಿಂದ ಖಂಡಿತ ಆಸ್ತಿ ಪಡೀತಾರೆ. ತಂದೆ ಸ್ವರ್ಗದ ಸ್ಥಾಪನೆ ಮಾಡಿ ನಮ್ಮನ್ನು ಅದಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ. ಚಿತ್ರಗಳೂ ಸಹ ಇದೇ ರೀತಿ ಮಾಡಿಸಲಾಗಿದೆ. ಬ್ರಹ್ಮ ವಿಷ್ಣುವಿನ ಸಂಬಂಧವೇನಾಗಿದೆ ಎಂದು ತಾವು ಸಿದ್ಧ ಮಾಡಿ ಹೇಳುತ್ತೀರಿ. ಬೇರೆ ಯಾರಿಗೂ ಗೊತ್ತಿಲ್ಲ. ಬ್ರಹ್ಮನ ಚಿತ್ರವನ್ನು ನೋಡಿ ತಬ್ಬಿಬ್ಬಾಗ್ತಾರೆ. ಸ್ಥಾಪನಾ ಕಾರ್ಯದಲ್ಲಿ ಸಮಯ ಹಿಡಿಸುತ್ತದೆ. ಕರ್ಮಾತೀತರಾಗಲು ಸಮಯ ಹಿಡಿಸುತ್ತದೆ. ಪದೇ ಪದೇ ಮರೆತು ಹೋಗ್ತದೆ. ಈ ಅಭ್ಯಾಸ ಮಾಡಿಕೊಳ್ಳಬೇಕು. ನವಧಾಭಕ್ತಿ ಮಾಡುವವರೂ ಸಹ ನಮಗೆ ಸಾಕ್ಷಾತ್ಕಾರವಾಗಬೇಕೆಂದು ಚಿತ್ರದ ಮುಂದೆ ಕುಳಿತುಕೊಳ್ತಾರೆ. ತಾವಂತೂ ಈ ರೀತಿ ಆಗ್ತೀರಿ ಅಂದಾಗ ನೀವು ನೆನಪು ಮಾಡಬೇಕು. ಬ್ಯಾಡ್ಜ್ ಸಹ ತಮ್ಮ ಬಳಿ ಇದೆ. ತಂದೆ ತಮ್ಮ ಭಕ್ತಿ ಮಾರ್ಗದ ಉದಾಹರಣೆ ಹೇಳ್ತಾರೆ. ನಾರಾಯಣನ ಮೂರ್ತಿಯ ಜೊತೆ ನನಗೆ ಬಹಳ ಪ್ರೀತಿ ಇತ್ತು. ಅದೆಲ್ಲವೂ ಭಕ್ತಿ ಮಾರ್ಗವಾಗಿತ್ತು. ಈಗ ತಂದೆ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ ಬೇರೇನೂ ಮಾಡಬಾರದು.
ತಂದೆ ಹೇಳ್ತಾರೆ, ನಾನು ವಿಧೇಯ ಸೇವಕನಾಗಿದ್ದೇನೆ, ನನಗೇಕೆ ತಲೆಬಾಗ್ತೀರಿ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ, ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಬೇಕಾಗಿದೆ. ಸ್ವಲ್ಪವೂ ಅಹಂಕಾರದಲ್ಲಿ ಬರಬಾರದು. ಮಾಯೆ ಅಲುಗಾಡಿಸಲು ಆಗದಿರುವಂತೆ ಮಹಾವೀರರಾಗಬೇಕಾಗಿದೆ. ಮನ್ಮನಾಭವದ ವಶೀಕರಣ ಮಂತ್ರ ಹೇಳಬೇಕಾಗಿದೆ. ಎಲ್ಲರಿಗೂ ಬಹಳ ಪ್ರೀತಿ ಹಾಗೂ ಧೈರ್ಯದಿಂದ ಎಲ್ಲರಿಗೂ ಜ್ಞಾನದ ಮಾತುಗಳನ್ನು ಹೇಳಬೇಕಾಗಿದೆ. ತಂದೆಯ ಸಂದೇಶವನ್ನು ಎಲ್ಲ ಧರ್ಮದವರಿಗೂ ಕೊಡಬೇಕಾಗಿದೆ. ವರದಾನ. ಕರ್ಮ ಮತ್ತು ಸಂಬಂಧ ಎರಡರಲ್ಲಿ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುವಂತಹ ತಂದೆಯ ಸಮಾನ ಕರ್ಮಾತೀತ ಭವ. ತಾವು ಮಕ್ಕಳ ಸೇವೆಯಾಗಿದೆ ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡುವುದು. ಅದರಿಂದ ಬೇರೆಯವರನ್ನು ಮುಕ್ತ ಮಾಡ್ತಾ ಮಾಡ್ತಾ ಸ್ವಯಂವನ್ನು ಬಂಧನದಲ್ಲಿ ಬಂಧಿಸಲ್ಪಡಬೇಡಿ. ಯಾವಾಗ ಹದ್ದಿನ ನನ್ನದು ನನ್ನದರಿಂದ ಮುಕ್ತರಾಗುವಿರಿ, ಆಗ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಲು ಸಾಧ್ಯ. ಯಾವ ಮಕ್ಕಳು ಲೌಕಿಕ ಮತ್ತು ಅಲೌಕಿಕ, ಕರ್ಮ ಮತ್ತು ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿದ್ದಾರೆ, ಅವರೇ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡಲು ಸಾಧ್ಯ. ಆದ್ದರಿಂದ ಚೆಕ್ ಮಾಡಿಕೊಳ್ಳಿ, ಎಲ್ಲಿಯವರೆಗೆ ಕರ್ಮಗಳ ಬಂಧನದಿಂದ ನ್ಯಾರ ಆಗಿರುವೆನು, ವ್ಯರ್ಥ ಸ್ವಭಾವ ಸಂಸ್ಕಾರದ ವಶ ಆಗುವುದರಿಂದ ಮುಕ್ತ ಆಗಿರುವೆನಾ, ಎಂದಾದರೂ ಯಾವುದಾದರೂ ಹಳೆಯ ಸಂಸ್ಕಾರ ಸ್ವಭಾವಕ್ಕೆ ವಶೀಭೂತವಂತೂ ಆಗುತ್ತಿಲ್ಲ ತಾನೆ. ಸುವಾಕ್ಯ. ಸಮಾನ ಮತ್ತು ಸಂಪೂರ್ಣರಾಗಬೇಕಾದರೆ ಸ್ನೇಹ ಸಾಗರದಲ್ಲಿ ಸಮಾವೇಶ ಆಗಿರಿ. ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ. ಈಗ ತೀವ್ರ ಪುರುಷಾರ್ಥದ ಇದೇ ಲಕ್ಷ್ಯವಿಟ್ಟುಕೊಳ್ಳಿ, ನಾನು ಡಬಲ್ ಲೈಟ್ ಫರಿಷ್ಠ ಆಗಿದ್ದೇನೆ. ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠಾ ಸ್ವರೂಪದ ಅನುಭೂತಿ ಹೆಚ್ಚಿಸಿರಿ. ಆಳವಾದ ಶಾಂತಿಯ ಮೂಲಕ ಅಶರೀರಿತನದ ಅಭ್ಯಾಸ ಮಾಡಿ. ಸೆಕೆಂಡಿನಲ್ಲಿ ಯಾವುದೇ ಸಂಕಲ್ಪವನ್ನು ಸಮಾಪ್ತಿ ಮಾಡುವುದರಲ್ಲಿ ಸಂಸ್ಕಾರ ಸ್ವಭಾವದಲ್ಲಿ ಡಬಲ್ ಲೈಟ್ ಆಗಿರಿ. ಇಂದಿನ ಮುರಳಿಯ ಪ್ರಶ್ನೋತ್ತರ. ಹೊಸ ವೃಕ್ಷದ ವೃದ್ಧಿ ಯಾವ ರೀತಿಯಾಗ್ತದೆ ಮತ್ತು ಏಕೆ? ಹೊಸ ವೃಕ್ಷದ ವೃದ್ಧಿ ಬಹಳ ನಿಧಾನವಾಗಿ ಮತ್ತು ಹೇನಿನ ರೀತಿ ನಡೀತಾ ಹೋಗ್ತದೆ. ಹೇಗೆ ನಾಟಕ ಹೇನಿನ ರೀತಿ ನಿಧಾನವಾಗಿ ನಡೀತದೆ, ಇದೇ ರೀತಿ ನಾಟಕದನುಸಾರ ಈ ವೃಕ್ಷವೂ ಸಹ ನಿಧಾನವಾಗಿ ವೃದ್ಧಿ ಹೊಂದುತ್ತದೆ. ಏಕೆಂದರೆ ಇದರಲ್ಲಿ ಮಾಯೆಯ ವಿರೋಧವೂ ಸಹ ಬಹಳ ಎದುರಿಸಬೇಕಾಗ್ತದೆ. ಮಕ್ಕಳಿಗೆ ದೇಹಿ ಅಭಿಮಾನಿಯಾಗುವುದರಲ್ಲಿ ಪರಿಶ್ರಮವಾಗ್ತದೆ. ದೇಹಿ ಅಭಿಮಾನಿಯಾದಾಗ ಬಹಳ ಖುಷಿ ಇರ್ತದೆ. ಸರ್ವೀಸಿನಲ್ಲಿಯೂ ಸಹ ವೃದ್ಧಿ ಹೊಂದುತ್ತೀರಿ. ತಂದೆ ಮತ್ತು ಆಸ್ತಿಯ ನೆನಪಿದೆ ಎಂದಾಗ ಬಂಧನ ದೂರವಾಗ್ತದೆ. ಒಳ್ಳೆಯದು. ಓಂ ಶಾಂತಿ.